ಸ್ನೇಹಿತರೆ, ನಿಮಗೂ ಕೂಡ ಕೂದಲು ಜಾಸ್ತಿನೇ ಉದುರುತ್ತಾ ಇರುವಂಥ ಸಮಸ್ಯೆ ಬರ್ತಾ ಇದ್ದರೆ ನೀವು ಕೂಡ ಈ ಸಮಸ್ಯೆಯಿಂದ ಪರಿಹಾರ ಒಳ್ಬೋದು. ಅದು ಯಾವ ರೀತಿ ಅಂತ ಹೇಳಿಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಕೂದಲು ಎಷ್ಟೇ ಹೇರ್ ಫಾಲ್ ಆದರೂ ಕೂಡ ಅದು ತಡೆಗಟ್ಬೋದು. ನಿಮ್ಮ ಕೂದಲು ದಟ್ಟವಾಗಿ ವೇಗವಾಗಿ ಬೆಳೆಸ್ಬೋದು. ಅದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಖಂಡಿತವಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ಕೊಂಡು ಹೋಗಿ. ನೋಡಿದ ತಕ್ಷಣ ನಿಮಗೂ ಕೂಡ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ದಟ್ಟವಾಗಿ ಉದ್ದವಾಗಿ ನಿಮ್ಮ ಕೂದಲು ಬೆಳೀತಾ ಹೋಗುತ್ತೆ ಅಂತ ನೋಡ್ಬೋದು. ಹಾಗೆ ನಿಮ್ಮ ಕೂದಲು ಬೆಳೀತಾ ಹೋದ್ಮೇಲೆ ನಿಮ್ಮ ಕೂದಲು ಮತ್ತೆ ನೀವು ಕೂಡ ಕಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ನಿಮ್ಮ ಕೂದಲು ಉದುರುವಂಥ ಸಮಸ್ಯೆಯನ್ನು ಯಾವ ರೀತಿ ತಡೆಗಟ್ಬೋದು, ನಿಮ್ಮ ಕೂದಲು ಬುಡದಿಂದ ಯಾವ ರೀತಿಯಾಗಿ ಸ್ಟ್ರಾಂಗ್ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥದ್ದು. ಖಂಡಿತವಾಗಿ ನೀವು ಕೂಡ ಫಾಲೋ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಕೂದಲಿನ ಯಾವುದೇ ಸಮಸ್ಯೆಗಳು ಕೂಡ ನೀವು ತಡೆಗಟ್ಬೋದು ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಬನ್ನಿ ಮತ್ತೆ ತಡ ಮಾಡದೆ ಇವತ್ತಿನ ಏನು ಹೇರ್ ರೆಮಿಡಿ ಇದೆ ಅದು ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ಈಸಿಯಾಗಿ ಫಾಲೋ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ಬನ್ನಿ ಮತ್ತೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಸ್ನೇಹಿತರೆ, ಇವಾಗ ಸ್ಟೋವ್ ಮೇಲೆ ಒಂದು ಕಬ್ಬಿಣದ ಕಡಾಯಿ ಇಡ್ತಾ ಇದ್ದೀನಿ. ನೋಡಿ, ನೀವು ಕೂಡ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಅದು ನಿಮ್ಮಲ್ಲಿ ಡಿಪೆಂಡ್ ಆಗುತ್ತೆ. ನೋಡ್ತಾ ಹೋಗಿ ಪೂರ್ತಿಯಾಗಿ. ಇವಾಗ ನೋಡಿ, ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿರುವಂಥದ್ದು. ಕಬ್ಬಿಣದ ಕಡಾಯಿ ಬದಲಾಗಿ ನೀವು ಬೇರೆ ಯಾವುದಾದ್ರೂ ಕೂಡ ತೊಗೋಬೋದು. ಇವಾಗ ಇದು ಕಬ್ಬಿಣದ ಕಡಾಯಿ ಬಿಸಿ ಮಾಡೋದಕ್ಕೆ ಇಟ್ಕೊಳ್ತೀನಿ. ಅದರಲ್ಲಿ ಒಂದು ಲೋಟ, ಸಣ್ಣದು ಒಂದು ಲೋಟದಷ್ಟು ನೀರು ಹಾಕಬೇಕು. ಜಾಸ್ತಿ ಏನಿಲ್ಲ, ಕಡಿಮೆ ಪ್ರಮಾಣದಲ್ಲಿ ನೀರು ಹಾಕಬೇಕು. ಸ್ವಲ್ಪ ನೀರು ಉಗುರು ಬೆಚ್ಚಗೆ ಬಿಸಿ ಆಗ್ತಾ ಬರಬೇಕು. ಈ ನೀರಿಗೆ ಮತ್ತೇನು ಹಾಕ್ತೀನಿ ಸ್ನೇಹಿತರೆ ಅಂತ ನೋಡಿ ನೀವು ಆಶ್ಚರ್ಯ ಪಡ್ತೀರಾ. ಇಷ್ಟು ಉದ್ದವಾಗಿ ದಟ್ಟವಾಗಿ ಕೂದಲು ಬೆಳಿಬೇಕಂದ್ರೆ ಏನು ಮಾಡಬೇಕಂತ ನೋಡ್ಕೊಳ್ತಾ ಹೋಗಿ. ಇವಾಗ ಸ್ನೇಹಿತರೆ, ಮನೆಯಲ್ಲಿ ಪ್ಯೂರ್ ಕೊಕೊನಟ್ ಆಯಿಲ್ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ. ಈ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಒಂದು ಬಟ್ಲಲ್ಲಿ. ಇವಾಗ ನೋಡಿ, ಪೂರ್ತಿ ಕೊಬ್ಬರಿ ಎಣ್ಣೆ ಒಂದು ಬಟ್ಲಲ್ಲಿ ತೊಗೋಬೇಕು. ನೀರು ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಆ ನೀರಿಗೆ ಸಣ್ಣ ಉರಿ ಇಟ್ಕೊಂಡು, ಇವಾಗ ಬಟ್ಲಲ್ಲಿ ಎಣ್ಣೆ ತೊಗೊಂಡಿದ್ದೀನಲ್ಲ ಅದು ಡಬಲ್ ಬಾಯ್ಲ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಅದೇ ನೀರಲ್ಲಿ ಇಟ್ಕೋಬೇಕು. ಹಾಗಾಗಿ ಕಡಿಮೆ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡಾಗ ಸ್ವಲ್ಪ ಕಡಿಮೆ ನೀರೇ ಬೇಕಾಗುತ್ತೆ. ಇವಾಗ ಈ ಎಣ್ಣೆಗೆ 1 ಸ್ಪೂನಷ್ಟು ನೋಡ್ತಾ ಇರ್ಬೋದು ಟೀ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀವಿ. ಟೀ ಪುಡಿ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆ ಹೇರ್ ರೆಮಿಡಿ ಅನ್ಬೋದು ಕೇಳಬೇಡಿ ಸ್ನೇಹಿತರೆ. ನಮ್ಮ ಕೂದಲು ಉದ್ದವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ ಮತ್ತೇನು ಹಾಕಬೇಕಂದ್ರೆ ನೋಡಿ, ದಾಸವಾಳದ ಹೂವು, ಒಣಗೋಗಿರುವಂಥ ಹೂವು ತೊಗೊಂಡಿದ್ದೀನಿ ನೋಡಿ. 3 ಹೂವು ತೊಗೊಂಡಿದ್ದೀನಿ. ದಾಸವಾಳದ ಹೂವಿನಲ್ಲಿರುವಂಥ ಶಕ್ತಿ ಯಾವುದರಲ್ಲಿಯೂ ಕೂಡ ಇಲ್ಲ ಸ್ನೇಹಿತರೆ. ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು ದಾಸವಾಳ ಹೂವು ನೋಡಿ. ಹಾಗಾಗಿ ದಾಸವಾಳದ ಹೂವು ತೊಗೊಂಡಿದ್ದೀನಲ್ವ, ಸಣ್ಣವಾಗಿ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಸಣ್ಣವಾಗಿ ಕಟ್ ಮಾಡ್ಕೊಂಡು ತೊಗೊಳ್ಳಿ ನೀವು ಕೂಡ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ ಹಾಗೆ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಎಷ್ಟು ಬೇಕು ಅಷ್ಟೇ ರೆಡಿ ಮಾಡಿಕೊಂಡು ನಾವು ತಲೆಗೆ ಹಚ್ತಾ ಬಂದರೆ ನಮಗೆ ಅದು ವೇಗವಾಗಿ ರಿಸಲ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಈ ಥರನೇ ಮಾಡ್ಕೊಳ್ಳಿ ನೀವು ಕೂಡ. ನೋಡಿ, ಇವಾಗ ದಾಸವಾಳದ ಹೂವು ಎಲ್ಲ ಕೂಡ ಚೂರಾಗಿ ಮಾಡಿದ್ದೀನಿ. ಈ ಚೂರಾಗಿ ಮಾಡಿರೋಂಥ ದಾಸವಾಳದ ಹೂವು, ಸ್ವಲ್ಪ ದಾಸವಾಳದ ಹೂವು ಪೂರ್ತಿ ಒಣಗಿರೋದಿಲ್ಲ, ಸ್ವಲ್ಪ ಹಸಿ ಇರುವಂಥದ್ದು. ಇವಾಗ ಬನ್ನಿ, ಇವಾಗ ದಾಸವಾಳದ ಹೂವು ಈ ಎಣ್ಣೆಯಲ್ಲಿ ಹಾಕೋಣ. ನೋಡಿ, ಯಾವ ರೀತಿ ಡಬಲ್ ಬಾಯ್ಲರ್ ಮಾಡ್ತಾಯಿದ್ರು ಕೂಡ ನೋಡಿ ಎಷ್ಟು ಎಣ್ಣೆ ಬಿಸಿ ಆಗ್ತಾ ಇರುವಂಥದ್ದು. ಅದರಲ್ಲಿ ನಾವು ಹಾಕಿದ ತಕ್ಷಣ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಸ್ಮೆಲ್ ಬರ್ತಾ ಇರುವಂಥದ್ದು. ಹಾಗೆ ನೋಡಿ, ಎಣ್ಣೆ ಕೂಡ ಕುದೀತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು. ಈ ಥರ ಎಣ್ಣೆ ಕಾಯಿಸ್ಕೊಂಡಿವಂದರೆ ನಮ್ಮ ಎಣ್ಣೆ ಸ್ವಲ್ಪ ಕೂಡ ಸುಟ್ಟು ಹೋಗೋಲ್ಲ ಮತ್ತು ಚೆನ್ನಾಗಿ ಇದು ಕೂಡ ರಿಸಲ್ಟ್ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಯಾವ ರೀತಿಯಾಗಿ ಕಲರ್ ಕೂಡ ಬರ್ತಾ ಇರುವಂಥದ್ದು ಎಣ್ಣೆಗೆ. ಅದೆಲ್ಲನೂ ಕೂಡ ಹಾಕಿರ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಹಾಕಿರ್ತೀವಲ್ವ, ಟೀ ಪುಡಿ ಮತ್ತು ದಾಸವಾಳ ಇವೆರಡೂ ಕೂಡ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಎಣ್ಣೆ ಪೂರ್ತಿ ಕಲರ್ ಚೇಂಜ್ ಆಗಬೇಕು. ದಾಸವಾಳದ ಹೂವು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಏನಾಗಬೇಕಂತಂದರೆ ಕರೆದಿರೋ ರೀತಿ ಎಣ್ಣೆಯಲ್ಲಿ ಇದು ಕೂಡ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾನು ಹಾಗೆ ಎಣ್ಣೆಯಲ್ಲಿ ಡಬಲ್ ಬಾಯ್ಲರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮ್ಮ ಕೂದಲು ಜಾಸ್ತಿ ಗ್ರೋತ್ ಆಗ್ತಾಯಿಲ್ಲ, ನಿಮ್ಮ ಕೂದಲು ಹೊಂಟೋಗಿರುವಂಥ ಕೂದಲು ಬೇಕು ಅಂತಂದರೆ ಕೂಡ ಈ ಎಣ್ಣೆ ಹಚ್ತಾ ಬಂದರೆ ಸಾಕು. ವಾರದಲ್ಲಿ 4 ಸರ್ತಿ ಯೂಸ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ರಿಸಲ್ಟ್ ಖಂಡಿತವಾಗಿ ಸಿಗುತ್ತೆ. ಈ ಥರ ನೀವು ಏನಾದರೂ 15 ದಿವಸ, 1 ತಿಂಗಳು ಏನಾದರೂ ಯೂಸ್ ಮಾಡಿಬಿಟ್ರೆ ಸಾಕು. ಒಂದೇ ತಿಂಗಳಲ್ಲಿ ನಿಮ್ಮ ಕೂದಲಿಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದಕ್ಕೆ 1-2 ಲವಂಗ ಕೂಡ ಹಾಕ್ತಾಯಿದ್ದೀನಿ. ಲವಂಗ ಹಾಕೋದ್ರಿಂದ ನಮ್ಮ ಕೂದಲಿಗೆ ಅದು ಕೂಡ ಒಂದು ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು. ಹಾಗೆ ನಮ್ಮ ಕೂದಲಿನ ಹೊಟ್ಟಾಗುವಂಥ ಸಮಸ್ಯೆ ಕೂಡ ತಡೆಗಟ್ಟುತ್ತೆ ಲವಂಗ. ಹಾಗಾಗಿ ಲವಂಗ ಒಂದು 3-4 ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಅದು ಕೂಡ ಎಣ್ಣೆಯಲ್ಲಿ ಇದೇ ರೀತಿ ಡಬಲ್ ಬಾಯ್ಲ್ ಮಾಡ್ಕೊಳ್ಳಿ.
ಒಂದು ಆಲ್ಮೋಸ್ಟ್ ಸ್ನೇಹಿತರೆ ಒಂದು 5ರಿಂದ 10 ನಿಮಿಷ ಟೈಮ್ ತಗೊಳುತ್ತೆ. ಅದು ಸಣ್ಣ ಉರಿಯಲ್ಲಿ ಮಾಡ್ತಾ ಇದ್ದೀವಲ್ವ ಅದಕ್ಕೋಸ್ಕರ. ನೀವೇನಾದರೂ ಎಣ್ಣೆ ಕಾಯಿಸ್ಬೇಕಂತ ಅಂದ್ಕೊಂಡ್ರೆ ಎಣ್ಣೆ ಕೂಡ ಕಾಯಿಸ್ಕೋಬೋದು. ಆ ರೀತಿ ಕೂಡ ಈ ಥರ ಮಾಡ್ಕೊಂಡ್ರೆ ಸ್ವಲ್ಪ ರಿಸಲ್ಟ್ ಈ ಥರ ನೋಡ್ತಾ ಇರ್ಬೋದು. ಎಣ್ಣೆ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇರೋಂಥದ್ದು ಅದೇ ರೀತಿ ನಮ್ಮ ಕೂದಲಿಗೆ ರಿಸಲ್ಟ್ ಕೂಡ ತುಂಬಾ ಒಳ್ಳೆಯ ರೀತಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿರುವಂಥದ್ದು. ಈ ಎಣ್ಣೆಯನ್ನು ಕಾಯಿಸ್ಕೊಳ್ತಾ ಇರ್ತೀವಲ್ವ ಅದು ತುಂಬಾ ಚೆನ್ನಾಗಿ ಎಣ್ಣೆ ರಿಸಲ್ಟ್ ಚೇಂಜ್ ಆಗುತ್ತೆ. ಹಾಗೆ ನಮ್ಮ ಕೂದಲಿಗೂ ಕೂಡ ರಿಸಲ್ಟ್ ಕೊಡುತ್ತೆ. ನೋಡಿ ಎಣ್ಣೆ ಪರ್ಫೆಕ್ಟಾಗಿ ರೆಡಿಯಾಗಿರುವಂಥದ್ದು. ಇದಕ್ಕೆ ಪ್ಯೂರ್ ಕೊಕೊನಟ್ ಆಯಿಲೇ ತೊಗೋಬೇಕು ಸ್ನೇಹಿತರೆ. ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಪ್ಯೂರ್ ಆಗಿರುವಂಥದ್ದು. ನೋಡಿ ನಾನು ಇದು ತೊಗೊಂಡಿದ್ದೀನಿ. ಇದು 20 ರೂಪೀಸ್ ಸಿಗುತ್ತೆ. ನಿಮ್ಗೆ ಬೇಕಾದರೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನನಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋಂಥಷ್ಟು ತೋರಿಸ್ತಾ ಇದ್ದೀನಿ. ಎಣ್ಣೆ ಕಾಯಿಸ್ಕೊಂಡಾದಮೇಲೆ ಇವಾಗ ಇದಕ್ಕೆ ಸೋದಿಸ್ಕೊಂಡು ತೊಗೋಬೇಕು. ನೋಡಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಹಾಗೆ ಒಂದು ಸೋದಿಸೋದು ತೊಗೊಂಡು ಚೆನ್ನಾಗಿ ಎಣ್ಣೆ ಸೋದಿಸ್ಕೊಂಡು ತಗೊಳ್ಳೋಣ. ನೋಡಿ ಎಷ್ಟು ಪ್ಯೂರಾಗಿ ಎಣ್ಣೆ ರೆಡಿ ಆಯ್ತದು ಕೂಡ. ಕಲರ್ ಕೂಡ ನೋಡಿ ಅವಾಗಿರುವಂಥ ಕೊಬ್ಬರಿ ಎಣ್ಣೆಗೆ ಈ ಕೊಬ್ಬರಿ ಎಣ್ಣೆಗೆ ಎಷ್ಟು ವ್ಯತ್ಯಾಸ ಅಂತ ನೋಡಿ. ಸೇಮ್ ಸಾಸಿವೆ ಎಣ್ಣೆ ಥರನೇ ಕಾಣಿಸ್ತಾ ಇರುವಂಥದ್ದು ನೋಡಿ. ಇವಾಗ ಕಾಣಿಸ್ತಾ ಇರ್ಬೋದು. ಎಣ್ಣೆ ಪೂರ್ತಿಯಾಗಿ ಸೋದಿಸ್ಬೇಕು. ಸ್ವಲ್ಪ ಕೂಡ ಬಿಡದೆ ಸೋದಿಸಿ. ಈ ಎಣ್ಣೆ ಉಗುರು ಬೆಚ್ಚಗಿರುವಂಥ ಟೈಮಲ್ಲೇ ನಾವು ತಲೆಗೆ ಮಸಾಜ್ ಕೊಡಬೇಕಾಗತ್ತೆ. ನೋಡಿ ಎಣ್ಣೆ ರೆಡಿ ಆಯಿತು ಸ್ನೇಹಿತರೆ. ಗೊತ್ತಾಗ್ತಾ ಇರ್ಬೋದು ಯಾವ ರೀತಿಯಾಗಿ ಎಣ್ಣೆ ರೆಡಿಯಾಗಿರುವಂಥದ್ದು. ಈ ಥರ ನಿಮ್ಮ ಕೂದಲಿಗೆ ಹೇರ್ ಫಾಲ್ ಸಮಸ್ಯೆಗೆ ಇದು ತುಂಬಾ ಒಳ್ಳೆಯದು ಅನ್ಬೋದು. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ. ಬನ್ನಿ ಇವಾಗ ನಾನು ಹೇರಿಗೂ ಕೂಡ ಹಚ್ತಾ ಇದ್ದೀನಿ ನೋಡಿ. ಇದು ಜೆಂಟ್ಸ್ಗಾಗಲಿ ಲೇಡೀಸ್ಗಾಗಲಿ ಮಕ್ಕಳಿಗಾಗಲಿ ಯಾರಿಗಾದರೂ ಕೂಡ ಒಳ್ಳೇದು ಅನ್ಬೋದು. ಅವರು ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ನೋಡಿ ತಲೆಗೆ ಚೆನ್ನಾಗಿ ಬಿಸಿ ಇರುವಾಗಲೇ ಉಗುರು ಬೆಚ್ಚಗಿರ್ಬೇಕು. ಆವಾಗ ನೀವು ಎತ್ತಿ ಮಸಾಜ್ ಕೊಡಬೇಕು ಚೆನ್ನಾಗಿ. ರಾತ್ರಿ ಹೊತ್ತಿಗೆ ಕೊಟ್ಟರೆ ಬೆಳಗ್ಗೆವರೆಗೂ ತುಂಬಾ ಚೆನ್ನಾಗಿ ಅದು ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ನಮಗೆ ಹೇರ್ ಫಾಲ್ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಹಾಗೆ ನಮ್ಮ ಕೂದಲು ಚೆನ್ನಾಗಿ ರೀಗ್ರೋತ್ ಆಗುತ್ತೆ. ಅದಕ್ಕೋಸ್ಕರ ಖಂಡಿತವಾಗಿ ಟ್ರೈ ಮಾಡ್ಬೋದು. ಹಾಗೆ ಸ್ನೇಹಿತರೆ ಇದು ನೀವು ವಾರದಲ್ಲಿ 4 ಸರ್ತಿ ಯೂಸ್ ಮಾಡಿ. ಇದು ಒಂದೇ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಎಲ್ಲರೂ ಪೂರ್ತಿಯಾಗಿ ನೋಡಿದರೆ ಖಂಡಿತವಾಗಿ ಲೈಕ್ ಮಾಡದೆ ಹೋಗಬೇಡಿ ಸ್ನೇಹಿತರೆ ಅಂತ ಕೇಳ್ಕೊತೀನಿ. ನೋಡಿ ಎಣ್ಣೆ ಹಚ್ತಾ ಇದ್ದೀನಿ. ಸ್ವಲ್ಪ ಕೂಡ ಕೂದಲು ಕೂಡ ಉದುರ್ತಾ ಇಲ್ಲ ನೋಡಿ. ಇವ್ರಿಗೆ ಯಾವಾಗಲೂ ಕೂಡ ಇದೇ ಎಣ್ಣೆ ಯೂಸ್ ಮಾಡ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ಅವರ ತಲೆಯಿಂದ ಕೂದಲು ಕೂಡ ಉದುರ್ತಾ ಇಲ್ಲ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ. ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.